ಮನೇಲಿ ವರ್ಕ್ ಮಾಡಿಕೊಂಡು ಮಕ್ಕಳನ್ನ ನೋಡಿಕೊಂಡು ಮನೆ ಕೆಲಸ ಮಾಡೋ ಅಮ್ಮಂದ್ರಿಗೆ ದಿನ ಕಂಟೆಂಟ್ ಮಾಡೋಕ್ಕೆ ದಿನ ಸ್ಪೆಷಲ್ಲಾಗಿರಬೇಕು ಅಥವಾ ಏನಾದರೂ ಕಂಟೆಂಟ್ ಇರಬೇಕು ಅನ್ನೋದಿಲ್ಲ. ಎಸ್ಪೆಷಲಿ ಎನರ್ಜಿ ಇರಬೇಕು. ಮಕ್ಕಳನ್ನ ಸಂಭಾಳಿಸಿ, ಮನೆನ ಸಂಭಾಳಿಸಿ, ಅಡುಗೆ ತಿಂಡಿ ಮನೆ ಕ್ಲೀನ್ ಎಲ್ಲದನ್ನು ಮುಗಿಸ್ಕೊಂಡು ಒಂದು ಮಗುನ ಸ್ಕೂಲಿಗೆ ಕಳಿಸಿ ಇನ್ನೊಂದು ಮಗುನ ಮಲಗಿಸಿದಾಗ ಒಂದು ಮನೆಯಲ್ಲಿ ನೆಮ್ಮದಿ ಇರುತ್ತೆ, ಸೈಲೆನ್ಸ್ ಇರುತ್ತೆ ನೋಡಿ. ದಟ್ ಈಸ್ ದ ಬೆಸ್ಟ್ ಫೀಲಿಂಗ್ ಎವರ್ ಅಂತ ನನಗನ್ಸುತ್ತೆ. ಹಾಗೆ ಪಾಪುದು ಬರ್ತ್ಡೇಗೆ ಡ್ರೆಸ್ನ ಆರ್ಡರ್ ಮಾಡಿದ್ದೆ, ಸೊ ಅದು ಕೂಡ ಬಂದಿತ್ತು. ನನಗನ್ನಿಸ್ತಿದ್ದು ತುಂಬ ಕಂಫರ್ಟಬಲ್ ಆಗಿರ್ತಾಳೆ. ಸೊ ನಾನು ಯಾವಾಗ್ಲೂ ಮಟೀರಿಯಲ್ ತೊಗೊಂಡು ಸ್ಟಿಚ್ ಮಾಡಿಸ್ತಿದ್ದೆ, ಅದರಿಗಿಂತ ಇದು ವರ್ತ್ ಅಂತ ನನಗನ್ನಿಸ್ತು. ಮಧ್ಯಾಹ್ನ ನನ್ನ ಮಗಳು ಸ್ಕೂಲಿಂದ ಬಂದು ಚಿನ್ನದ ಥರ ಊಟ ಮಾಡಿ ಮಲ್ಕೊಂಡ್ರೆ ನನ್ನ ಚಿಕ್ಕ ಮಗಳು ಪಟಾಕಿ ಥರ ಮಲ್ಗು ಅಂತ ನಾನು 3 hours ಅವಳನ್ನು ಮಲಗ್ಸೋಕ್ಕೆ ಟ್ರೈ ಮಾಡಿದ್ದೀನಿ. ಮಲ್ಗು ಅಂದರೆ ನನಗೆ ಅಂತ ಅಂತಿದ್ಲು. ಮಕ್ಳು ಎಷ್ಟು ಬೇಗ ದೊಡ್ಡವರಾಗ್ಬಿಡ್ತಾರೆ ಅಂತ ಅನ್ನಿಸ್ತು. ನನಗಂತೂ 3 o'clock 5:30 ತನಕ ಅವಳನ್ನು ಮಲಗ್ಸೋದೇ ಕೆಲಸ ಆಗಿತ್ತು. ಇದ್ರ ಮಧ್ಯ ಬೆಳಗ್ಗೆ ಹೊಸ್ಲೆಲ್ಲದನ್ನು ರಂಗೋಲಿ ಹಚ್ಚಿ ಬಣ್ಣ ಹಚ್ಚಿ ನಾನು ಡಿಸೈನ್ ಮಾಡಿದರೆ ಮಳೆರಾಯ ಬಂದು ಇನ್ನೊಂದು ಥರ ಇಲ್ಲಿ ಅಲಂಕಾರ ಮಾಡಿ ಹೋಗಿದ್ದಾರೆ. ಮಗುನ ಮಲಗಿಸ್ಲಾ ಇಲ್ಲಿ ಹೊರಗಡೆ ಕ್ಲೀನ್ ಮಾಡ್ಲಾ ಗೊತ್ತಾಗ್ತಿಲ್ಲ. ಜಸ್ಟ್ ಟು ರಿಗೇನ್ ಆಲ್ ಮೈ ಎನರ್ಜಿ ವಿಚ್ ಐ ಹ್ಯಾವ್ ಲಾಸ್ಟ್ ಫ್ರಮ್ ದ ಮಾರ್ನಿಂಗ್. ಟೀ ಕುಡಿತಾ ಇದ್ದೀನಿ, ಬಿಸಿ ಬಿಸಿ ಟೀ. ಹೊರಗಡೆ ಮಳೆ ಬರ್ತಾ ಇದೆ. ನನಗೆ ಕಾಡ್ತಿರೋ ಕಡೆಯ ಪ್ರಶ್ನೆ ಅಂದರೆ, ಇಷ್ಟೆಲ್ಲ ಮಾಡಿರೋ ನನಗೆ ನನ್ನ ಗಂಡನಿಂದ ಖುಷಿ ಪಡಿಸೋದಕ್ಕೆ ಏನಾದರೂ ಸರ್ಪ್ರೈಸ್ ಸಿಗುತ್ತಾ ಇಲ್ವಾ?